ಹಾಯ್ ಫ್ಯಾಮಿಲಿ, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಸುಮಾರಾಗಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಶನಿವಾರದ ಬೆಳಗಿನ ವ್ಲಾಗ್. ಶನಿವಾರ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತು, ವಾರ ಪೂಜೆ ಎಲ್ಲ ಆಯಿತು. ಮಕ್ಕಳು ಸ್ಕೂಲ್ಗೂ ಕೂಡ ಹೊರಟಾಯಿತು. ಟೈಮ್ ಬಂದು 8:30ಗೆ ಎಲ್ಲ ಕೆಲಸ ಮುಗಿಸಿ ದೇವಸ್ಥಾನಕ್ಕೆ ಇವತ್ತು ಪ್ರಸಾದ ಪುಳಿಯೋಗರೆ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಕಾರಣ ಧನುರ್ಮಾಸ ಪೂಜೆ ನಿನ್ನೆ ಕಂಪ್ಲೀಟ್ ಆಯಿತು, 12 ದಿನ. ಸೊ ನಿನ್ನೆ ಏನು ಕೊಡೋದು, ಶನಿವಾರ ಇವತ್ತು ಕೊಡೋಣ ಅಂತ ಹೇಳಿ ಇವತ್ತೆಲ್ಲ ಫುಲ್ ಕಂಪ್ಲೀಟಾಗಿ ಪ್ರಸಾದ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿ ಇನ್ನೂ ಕೊಡ್ತಾಯಿದ್ದಾರೆ. ಆ್ಯಕ್ಚುಲಿ ನಾನು ಮನೆಗೆ ಬಂದೆ, ಕಾರಣ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬೇಕಲ್ವ, ಮಾರ್ನಿಂಗ್ ಕ್ಲಾಸ್ ಅಲ್ವಾ. ಸೊ ಹಾಗಾಗಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ದಯವಿಟ್ಟು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫೈ ಆಗುತ್ತೆ ಅಂತ ಹೇಳ್ತಾ ಎಲ್ಲ ಕೆಲಸ ಮುಗಿದಿದೆ. ಸೊ ನಿನ್ನೆಯಿಂದ ಏನೇನಾಯಿತು ಪ್ರತಿಯೊಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ವಾಪಸ್ ಬನ್ನಿ. ಬೆಳಗ್ಗೆಯಿಂದ ಏನೇನಾಯಿತು ಅಂತ ನಿನ್ನೆಯಿಂದ ವ್ಲಾಗ್ನ ಮಾಡಿಕೊಂಡೆ, ಬಟ್ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಕಾರಣ ಬ್ಯುಸಿ. ಸೊ ಹಾಗಾಗಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ವಿಡಿಯೋ ನೋಡ್ಕೊಂಬನ್ನಿ, ಹೀಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಶುಕ್ರವಾರ ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಶುಕ್ರವಾರ ಅಂತಂದರೆ ಪಾಸಿಟಿವ್ ವೈಬ್ಸ್. ಇದು 12ನೇ ದಿನದ ಧನುರ್ಮಾಸದ ಪೂಜೆಯ ವ್ಲಾಗ್. ಯಾಕಂದರೆ ಬೆಳಗ್ಗೆನೇ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ, ತುಂಬ ಕೆಲಸ ಇತ್ತು, ನಿಮ್ಮೆಲ್ರಿಗೂ ಗೊತ್ತು. ಫಸ್ಟಿಗೆ ಮನೇಲಿ 1 ಲೋಟ ಹಾಲು ಕಾಯೋಕ್ಕಿಟ್ಟು ಸ್ವಲ್ಪ ಸಕ್ಕರೆ ಮತ್ತು ಅವಲಕ್ಕಿನ ಪುಡಿ ಮಾಡಿ ದೇವ್ರ ಮುಂದೆ ನೈವೇದ್ಯಕ್ಕಿಟ್ಟು ದೀಪ ಎಲ್ಲ ಅಂಟಿಸಿ ವಾರ ಪೂಜೆ ಮುಗಿಸ್ದೆ. 3:30ಗೆ ಮನೇಲಿ ಪೂಜೆ ಎಲ್ಲ ಮುಗ್ದಾದಮೇಲೆ ನಾನು ನಾಗರಕಟ್ಟೆಗೆ ಹೋಗ್ತೀನಿ. ಅದು ನಿಮ್ಮೆಲ್ರಿಗೂ ಗೊತ್ತು, ನೋಡ್ಕೊಂಬಂದಿದ್ದೀರ ಇಷ್ಟು ದಿನದಿಂದ. ಸೊ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸಿ ಈ ರೀತಿ ಮಾಡೋದ್ರಿಂದ ಡೇ ಫುಲ್ಲು ಆ್ಯಕ್ಟಿವ್ ಆಗಿರೋಕ್ಕೆ ಒಂಥರ ಎನರ್ಜಿ ಇರುತ್ತೆ ಅಂತ ಹೇಳ್ಬೋದು. ಸೊ ಮನೇಲೆಲ್ಲ ಪೂಜೆ ಆದಮೇಲೆ ಕರೆಕ್ಟಾಗಿ 4 ಗಂಟೆ ಅಂತ ಅನ್ಕೋತೀನಿ, ಕಾಯಿ ಹಣ್ಣು ಹಾಲು ಸಮೇತ ಕಾಯಿ ಕೆಚ್ಚಿ ಇವತ್ತು ಮುಕ್ತಾಯ ಮಾಡೋದು. ಕಡಲೆ ಸಕ್ಕರೆ ಪುಡಿ ಮಾಡಿಕೊಂಡು ತಂದಿದ್ದೆ ನೈವೇದ್ಯಕ್ಕೆ. ಜೊತೆಗೆ ಸೀಬೆಕಾಯಿ ಮತ್ತು ಸೌತೆಕಾಯಿನ ಕಟ್ ಮಾಡಿಕೊಂಡು ಎಲ್ಲದಕ್ಕೂ ಇಟ್ಟು ಒಂದು ಮಂಡಲ ಪೂಜೆ ಇವತ್ತು 12 ದಿನನ ಕಂಪ್ಲೀಟ್ ಮಾಡಿದ್ದೀನಿ. ಎಲ್ಲ ಕಡೆ ಮಹಾಮಂಗಳಾರತಿ ಮಾಡಿ ಎಲ್ಲ ನಾಗರಕಲ್ಗೂ ದೀಪ ಹಚ್ಚಿಟ್ಟು ನೈವೇದ್ಯ ಇಟ್ಟು ಪೂಜೆ ಮಾಡ್ಕೊಂಬಂದಂಥ ಎಳ್ಬತ್ತಿನೂ ಕೂಡ ಹಚ್ಚಿ ಪೂಜೆ ಮಾಡಿಕೊಂಡು ಮಹದೇಶ್ವರ ಟೆಂಪಲ್ಗೆ ಹೋಗಿ ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು 1-2-3 ಜನ ಇದ್ದರು ಅಷ್ಟೇ ಅಲ್ಲಿ, ಅವರಿಗೆ ಕುಂಕುಮ ಕೊಟ್ಟು ಇವತ್ತಿನ ರಂಗೋಲೆ ಈ ರೀತಿಯಾಗಿದೆ. ನನಗೆ ಆ ಕತ್ಲೆಯಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಸ್ವಲ್ಪ ಬೆಳಕಾದ ಮೇಲೆ ವೀಡಿಯೋ ಮಾಡಿಕೊಂಡೆ. ಸೊ ಈಗ ತಿಂಡಿ ಮಾಡಬೇಕಲ್ವಾ, ಮಕ್ಕಳಿಗೆ ಕ್ಲಾಸ್ ಇದೆ ಅಂತ ಅಂದ್ಕೊಂಡು ಬೇಗ ತಿಂಡಿ ಮಾಡೋಣ ಅಂತ ಒಂದು ಪಾತ್ರೆಯಲ್ಲಿ ನೀರು ತುಪ್ಪ ಉಪ್ಪು ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡು ಲಾಸ್ಟ್ ಟೈಮು ಒಂದು ರೊಟ್ಟಿ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೆ. ರವೆ ಮತ್ತು ಅಕ್ಕಿ ಹಿಟ್ಟು ಹಾಕಿ ರೊಟ್ಟಿ ಮಾಡೋಂಥದ್ದು, ಮಲ್ನಾಡು ಸ್ಟೈಲ್ ರೊಟ್ಟಿನ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಉದುರಿಸ್ಕೊಂಡು ಸೂಪರಾಗಿ ಬಂದಿತ್ತು, ತುಂಬ ಸಾಫ್ಟಾಗಿ. ಅದೇ ರೊಟ್ಟಿನ ಇವತ್ತು ಕೂಡ ಮಾಡೋಣ ಅಂತ 1 ಕಪ್ ರವೆ 1 ಕಪ್ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು 2 ಕಪ್ ನೀರಿಗೆ ಯಾವ ಪ್ರಮಾಣ ತಗೋತೀವಿ ಕರೆಕ್ಟಾಗಿ ಮಾಡಿ ಹಾಕ್ಕೋಬೇಕು. ರವೆ ಸ್ವಲ್ಪ ಅರಳುತ್ತೆ, ಮೈ ಕೊಡುತ್ತೆ, ಅದಕ್ಕೋಸ್ಕರ ಚೂರು ಕಮ್ಮಿ ಹಾಕ್ಕೊಂಡೆ. 3/4 ಭಾಗ ರವೆ 1 ಕಪ್. ಅದು ಗೊತ್ತಾಗುತ್ತೆ ನಮಗೆ ಬೇಯ್ತಾ ಇದೆಯಾ ಇಲ್ವಾ ಅಂತ. ಕನ್ಸಿಸ್ಟೆನ್ಸಿ ಬರಬೇಕದು. ಅದು ನೋಡಿ ಇವಾಗ ನೋಡ್ತಾ ಇದ್ದೀನಿ ಬೆಂದಿದೆ ಅಂತ ಇಲ್ವಾ, ಬೆಂದಿದೆಯೋ ಇಲ್ವೋ ಅಂತ ಚೆನ್ನಾಗಿ ತಿರುವ್ತಾ ಇದ್ದೀನಿ. ಗಂಟಿಲ್ದಿರೋ ಥರ ತಿರ್ಕೋಬೇಕು, ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಸ್ವಲ್ಪ ಕೈಗೆ ನೀರು ಮಾಡಿಕೊಂಡು ಅಂಟ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಅದು ಬೆಂದಿದೆ ಅಂತ ಅನ್ಸಿದ್ಮೇಲೆ ತುಂಬ ಸಾಫ್ಟಾಗೂ ಅಲ್ಲ, ತುಂಬ ಹಾರ್ಡ್ ಆಗೂ ಅಲ್ಲ, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ನಾವು ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಅದು ಹಾರಲಿಕ್ಕೆ ಬಿಟ್ಟು ಅದಕ್ಕೆ ಕಾಂಬಿನೇಷನ್ ಒಂಚೂರು ಟೊಮೊಟೊ ಕರಿ ಮಾಡೋಣ ಡಿಫ್ರೆಂಟಾಗಿ ಅಂತ ಹೇಳಿ ಏನೇನು ಬೇಕೋ ಎಲ್ಲ ಹಚ್ಚಿಟ್ಕೋತಾ ಇದ್ದೀನಿ. ಕಾಫಿ ಮಾಡಿದೆ, ಬಟ್ ಕುಡಿಯೋಕ್ಕೆ ಟೈಮ್ ಆಗಲಿಲ್ಲ. ಕಾಫಿ ಎಲ್ಲ ಕೆನೆಗಟ್ಬಿಡ್ತು, ಅದನ್ನು ಸೈಡ್ಗೆ ಎತ್ತಿಟ್ಬಿಟ್ಟೆ. ನನಗೆ ಕೆನೆ ಕಟ್ಟಿರೋ ಕಾಫಿನ ಮತ್ತೆ ಸೋಸಿ ಬಿಸಿ ಮಾಡಿ ಕುಡಿಯೋಕ್ಕೆ ಚೂರು ಇಷ್ಟ ಆಗೋದಿಲ್ಲ. ವಾಕ್ ಹೋಗಿದ್ದೆ, ವಾಕಿಂದ ಬಂದ ತಕ್ಷಣ ಸುಸ್ತಾಗ್ತಾಯಿತ್ತು. ಫುಲ್ ಮಳೆ ಗಾಯ್ಸ್, ತುಂಬ ಬೇಜಾರಾಗೋಗಿದೆ. ಎಲ್ಲರೂ ಟೊಮೆಟೊ ಗೊಜ್ಜಿ ಹೇಗೆ ಮಾಡ್ತಾರೋ ಅದೇ ರೀತಿ ನಾನು ಮಾಡ್ತಾಯಿದ್ದೀನಿ. ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಹುಣಸೆ ಹುಳಿ ಹಾಕಿ ಜೊತೆಗೆ ಟೊಮೊಟೊನೂ ಹಾಕಿ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಒಗ್ಗರಣೆಗೆ ಹಾಕಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ 1-3 ಟೊಮೆಟೊನ ನೈಸಾಗಿ ಚಾಪ್ ಮಾಡಿ ಹಾಕಬೇಕು. ಕಾಯಿ ಕಡಲೆ ರುಬ್ಬಾಕಿ ಮಾಡಿದ್ರೂ ಈ ಟೊಮೆಟೊ ಕರ್ರಿ ತುಂಬ ಚೆನ್ನಾಗಾಗುತ್ತೆ.
ಬಟ್ ನಾನು ಸ್ವಲ್ಪ ಅರಿಶಿನ ಪುಡಿ, ತಿಳಿ ಸಾರು ಪುಡಿ, ಚೂರು ಅಚ್ಕಾರದ ಪುಡಿ, ಚೂರು ಗರಂ ಮಸಾಲ ಇಷ್ಟು ಹಾಕಿದ್ದೀನಿ. ಸ್ವಲ್ಪ ಹುಣಸೆ ಹುಳಿ ಬಿಟ್ಟಿದ್ದೀನಿ. ಈ ರೀತಿ ಮಾಡಿ ಸುಮಾರು ಥರ ಟೊಮೆಟೊ ರೆಸಿಪಿ ಮಾಡ್ಬೋದು, ಬಟ್ ಈ ರೀತಿ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸಖತ್ತಾಗಿರುತ್ತೆ. ಇದ್ರ ಜೊತೆಗೆ ಕಾಯಿ ಕಡಲೆನ ಒಂದು ಸ್ವಲ್ಪ ರುಬ್ಬಿಟ್ಟು ಪೇಸ್ಟ್ ಹಾಕಿ ಸ್ವಲ್ಪ ಸೂಪರಾಗಿರುತ್ತೆ. ಫೈನಲಿ ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಗಾರ್ನಿಷ್ಗೆ ಹಾಕಿ ಚೂರು ನೀರು ಹಾಕಿ ಕುದಿಯಕ್ಕೆ ಬಿಟ್ಟೆ. ಟೊಮೆಟೊ ಕರಿ ಮಾತ್ರ ಸೂಪರಾಗಿ ಆಗಿತ್ತು. ಈ ರೊಟ್ಟಿ ಕಾಂಬಿನೇಷನ್ಗೆ ಈ ಕರಿ ಸಖತ್ತಾಗಿರುತ್ತೆ. ಟ್ಯಾಂಗಿ ಹುಳಿ ಸಿಹಿ ಮತ್ತು ಖಾರವಾಗಿ ಚೆನ್ನಾಗಿರುತ್ತೆ. ಈ ಕಡೆ ಅದು ರೆಡಿ ಆಗೋಷ್ಟರಲ್ಲಿ ನಾನೇನು ಮುದ್ದೆ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಉಂಡೆ ಮಾಡಿಕೊಂಡು ಲಟ್ಸೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಕೈಯಲ್ಲಿ ತಟ್ಲೂಬೋದು, ಲಟ್ಟಿಸ್ಲೂಬೋದು. ತುಂಬ ಸಾಫ್ಟಾಗಿದೆ ನೋಡಿ, ತೀರಾ ಗಟ್ಟಿನೂ ಅಲ್ಲ, ತೀರಾ ಸಾಫ್ಟು ಅಲ್ಲ, ಒಂದು ಮೀಡಿಯಮಾಗಿ ಆಗಿದೆ. ರೊಟ್ಟಿ ಮಾತ್ರ ತುಂಬ ಫುಲ್ಕ ಥರ ಉಬ್ಬಿ ಬರ್ತಾಯಿತ್ತು, ಚೆನ್ನಾಗಿ ಬರ್ತಾಯಿತ್ತು, ನಾವು ಹೇಳ್ದಂಗೆ ಕೇಳ್ತಾಯಿತ್ತು. ನೀವು ಈ ರೊಟ್ಟಿ ರೆಸಿಪಿನ ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಯಾರಾದರೂ ಮಾಡಿದರೆ ಕಮೆಂಟ್ ಮಾಡಿ. ನೋಡಿ ಎಷ್ಟೆಲ್ಲ ಬೇಗ ಎಲ್ಲ ಲಟ್ಟಿಸ್ಕೊತಾ ಇದ್ದೀನಿ. ಅದು ನಿಮಗೆ ಹಿಟ್ಟು ತುಂಬ ಅಂತ ಅನ್ನಿಸ್ಬೋದು, ಬಟ್ ಅಷ್ಟೊಂದು ಹಿಟ್ಟು ಇರಲ್ಲ. ಬೇಕಾದರೆ ನೀವು ನಾನು ಲಟ್ಸಿರೋಂಥದ್ದನ್ನ ನೋಡ್ಬೋದು. ನಾವು ಹೇಳ್ದಂಗೆ ಕೇಳುತ್ತೆ. ಆ ರೀತಿ ನಾದ್ಕೊಂಡು ಚೆನ್ನಾಗಿ ನಾದೋದ್ರಲ್ಲಿ ಇರೋದು. ಚೆನ್ನಾಗಿ ನಾದ್ಕೊಂಡು ಗಟ್ಟಿಯಾಗಿ ಈ ರೀತಿ ನೋಡಿ ಕೈಯಲ್ಲೇ ಈ ರೀತಿ ತಟ್ಟಿ ರೊಟ್ಟಿನ ಬಡ್ದು ತವ ಮೇಲೆ ಬೇಯಿಸ್ಕೊಬೋದು. ಸೂಪರಾಗಿರುತ್ತೆ. ಸೊ ನಾನು ನೋಡಿ ಫುಲ್ಕ ಥರ ಬರ್ತಾಯಿದೆ. 2 ತವ ಇಟ್ಕೊಂಡು 7:30 ಅಷ್ಟರಲ್ಲಿ ರೊಟ್ಟಿನ ಬೇಗ ಮಾಡಿದೆ. ಬಟ್ ಅಷ್ಟರಲ್ಲಿ ಸ್ಕೂಲಿಂದ ಮೆಸೇಜ್ ಬಂತು. ಕಾರಣ ಅಟಲ್ ಬಿಹಾರಿ ವಾಜಪೇಯಿ ಅವರು ತೀರೋಗಿದ್ದಾರೆ, ಶಾಲಾ ಕಾಲೇಜಿಗೆ ರಜಾ ಅಂತ ಅಂದ್ಬಿಟ್ಟು. ಇದು ಫ್ರೈಡೇ ವ್ಲಾಗ್ನ ಆವಾಗಲೇ ಹೇಳಿದೆ, 27ನೇ ತಾರೀಕಿನ ವ್ಲಾಗ್. ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ಸೊ ರೊಟ್ಟಿ ಮಾತ್ರ ತುಂಬ ಚೆನ್ನಾಗಿ ಬಂತು. ಈ ರೀತಿ ಹುಬ್ಕೊಂಡು ಬಂದರೆ ನಂಗೆ ಖುಷಿ ಆಗುತ್ತೆ. ಸೊ ಮನೇಲಿ ಮಕ್ಕಳಿಗೆಲ್ಲ ತಿಂಡಿ ಹಾಕೊಟ್ಟು ಎಲ್ಲ ಕೆಲಸ ಮುಗಿಸಿ ಮತ್ತೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಶುಕ್ರವಾರ ಮಂಗಳವಾರ ಕಂಪಲ್ಸರಿ ಈ ದೇವಸ್ಥಾನಕ್ಕೆ ಬರ್ತೀನಿ. ಗುರುವಾರ ರಾಯರ ಮಠ ಸಾಯಿಬಾಬಾ ಮಠಕ್ಕೆ ಹೋಗ್ತೀನಿ. ಸೋಮವಾರ ಶಿವನ ಮಠಕ್ಕೆ ಹೋಗ್ತೀನಿ. ಶನಿವಾರ ಶನಿ ಮಹಾತ್ಮನ ಮಠಕ್ಕೆ ಹೋಗ್ತೀನಿ. ಅಲ್ಲಿಂದ ಬಂದು ಬಟ್ಟೆ ಎಲ್ಲ ತೊಳೆದು ಬಿಸಿಲಿಗೆ ಹಾಕಿದ್ದೆ. ಏನೇನು ಪೂಜೆಗೆ ತೊಗೊಂಡೋಗಿದ್ನಲ್ಲ ಇಷ್ಟು ದಿನ ಅದನ್ನೆಲ್ಲ ಪೀತಾಂಬರ ಹುಣಸೆ ಹುಳಿ ಹಾಕಿ ತೊಳೆದು, ಶೂಸು, ನಂದು ವಾಕಿಂಗ್ ಶೂಸು ಪ್ರತಿಯೊಂದು ಎಲ್ಲ ಬಿಸಿಲು ತುಂಬ. ಬೆಳಗ್ಗೆ ಎಲ್ಲ ಸೋನೆ ಮಳೆ, ಇವಾಗ ಸ್ವಲ್ಪ ಬಿಸಿಲು ಬರೋಂಗಾಗಿದೆ. ಅದಕ್ಕೆ ಎಲ್ಲ ಇಟ್ಟೆ. ತಲೆ ಮಾತ್ರ ಚೂರು ಒಣಗಿರಲಿಲ್ಲ. ಈಗ ಆರಾಮಾಗಿ ಕುತ್ಕೊಂಡಿದ್ದೀನಿ. ಬಟ್ ಇನ್ನೂ ತಿಂಡಿ ಆಗಿಲ್ಲ. ಟೈಮ್ ಕರೆಕ್ಟಾಗಿ 11 ಗಂಟೆ. ಮಕ್ಕಳಿಗೆ ರಜಾ ಇದ್ದಿದ್ದ ಕಾರಣ ಇವತ್ತಿನ ಟೆಸ್ಟ್ ನಾಳೆಗೆ ಪೋಸ್ಟ್ಪೋನ್ ಆಗಿದೆ. ಹಾಗಾಗಿ ಮತ್ತೆ ಓದಿಸು ಬರ್ಸು ಇದೇನೆ. ನನಗೂ ಒಂದು ವಾರದಿಂದ ಬೇಜಾರು ಬಂದೋಗಿದೆ ಫ್ರೆಂಡ್ಸ್. ಈಗ 2-3 ರೊಟ್ಟಿ ಹಾಕ್ಕೊಂಡು ಸ್ವಲ್ಪ ಟೊಮೆಟೊ ಕರಿ ಜೊತೆ ತಿಂತಾಯಿದ್ದೀನಿ. ಜೊತೆಗೆ ಅವಳಿಗೆ ಹಿಂದಿ ಟೆಸ್ಟ್ ಕೂಡ ಕೊಟ್ಟಿದ್ದೀನಿ. ಹಿಂದಿ ಕನ್ನಡ ಅಂದರೆ ಎಲ್ಲಿಲ್ದಿರೋ ಅಳು ಬರುತ್ತೆ. ಮಮ್ಮಿ ವಿಡಿಯೋ ಮಾಡಬೇಡ ಬರೀತೀನಿ ಅಂತ. ಸೊ ಆಯಿತು ಅಂತ ನಾನು ಮುಂದೆನೇ ಕುತ್ಕೋತೀನಿ, ನೀನು ನೀ ಬರಿ ಅಂತ. ನಾನು ಮನೇಲಿ ಅವಳಿಗೆ ಒಂದು ಮಿನಿ ಟೆಸ್ಟ್ ಥರ ಕೊಟ್ಟಿದ್ದೆ. ಇವಾಗ ರೊಟ್ಟಿ ತಿಂತಾಯಿದ್ದೀನಿ. ಸತೀಶ್ ನನಗೆ ರೇಗ್ತಾಯಿದ್ರು, ತಿನ್ನೋವಾಗಲ್ಲ ಆದರೂ ಬಾಯಿ ಮುಚ್ಕೊಂಡು ತಿನ್ನು, ಮಕ್ಕಳನ್ನ ಬಿಡು 5 ನಿಮಿಷ ಅಂತ. ಬಟ್ ನಾ ಬಿಟ್ಬಿಡ್ತೀನಿ, ಅಷ್ಟು ಸುಲಭವಾಗಿ ಬಿಡಲ್ಲ. ಬೆಳಗ್ಗೆ ಕಾಫಿ ಕುಡಿದಿರಲಿಲ್ಲ, ಈಗ ಸ್ವಲ್ಪ ಕಾಫಿ ಮಾಡಿಕೊಂಡು ಅವಳದ್ದು ಇನ್ನೂ ಟೆಸ್ಟ್ ಮುಗ್ದಿಲ್ಲ. ಫಸ್ಟ್ ನನಗೆ ತಲೆನೋವು ಬರೋಕ್ಕಿಂತ ಮುಂಚೆ ಕಾಫಿ ಕುಡಿದು ಬಿಡಬೇಕು. ಇನ್ಸ್ಟಾಗ್ರಾಮಲ್ಲಿ 1-2 ರೀಲ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಫ್ರೀ ಇದ್ದು ಟೈಮ್ ಇದ್ದರೆ ಹೋಗಿ ಚೆಕ್ ಮಾಡಿ. ನಾನು ಕೇಳ್ಕೊಳ್ಳೋದು ಒಂದೇ, ನಿಮ್ಮ ಮನೆ ಮಗಳು ಅಂದ್ಕೊಳ್ಳಿ, ಒಂದು ಚೂರು ಸಪೋರ್ಟ್ ಮಾಡಿ, ನನಗೆ ವ್ಯೂಸ್ ಕೊಡಿ ದಯವಿಟ್ಟು. ಏನಾದರೂ ತಪ್ಪಿದ್ರೆ ತಿದ್ಕೋತೀನಿ, ಹೇಳಿ. ಲವ್ ಯು ಸೋ ಮಚ್. ಏನೋ ಒಂಥರ ಗೈಸ್, ನಿಮ್ಮ ಹತ್ರ ಏನೇ ಇರಲಿ ಅದು ಹಾಗು ಹೋಗು ಶೇರ್ ಮಾಡ್ಕೊಂಡಾಗಿರೋಂಥ ನೆಮ್ಮದಿ ನನಗಿನ್ನೆಲ್ಲೂ ಸಿಗೋದಿಲ್ಲ. ಸೊ ನೋಡ್ತಾ ಮಧ್ಯಾಹ್ನ ಹಾಗೆ ಹೋಯಿತು. ನಾನಿನ್ನೂ ಅಡುಗೆ ಮಾಡಬೇಕಾಗಿತ್ತು. ಅಷ್ಟರಲ್ಲಿ ಇವರಿಬ್ಬರದ್ದು ರಾಮಾಯಣ ಮುಗಿಯೋದೇ ಇಲ್ಲ. ಯಾಕಾದರೂ ರಜಾ ಕೊಡ್ತಾರೋ ಅಂತ ನಾವು ಅನ್ಕೋತೀವಿ. ಬಟ್ ಸ್ಕೂಲಲ್ಲಿರೋ ಟೀಚರ್ಸ್ ಏನು ಅನ್ಕೋತಾರೆ ಹೇಳಿ, ಇರೋದು 1 ದಿನ ನಮ್ಗೆ ಅದು ನೆಮ್ಮದಿ ಇಲ್ವಲ್ಲಪ್ಪ ಅಂತ ಅನ್ಕೋತಾರೆ. ನಾವು 2 ಮಕ್ಕಳು ನೋಡ್ಕೊಳ್ಳೋಕ್ಕೆ ಇಷ್ಟು ಟೆನ್ಷನ್ ಮಾಡಿಕೊಂಡ್ರೆ ಅವರು ಸಾವಿರಾರು ಮಕ್ಳುಗಳನ್ನ ಹೇಗೆ ಮೇಂಟೈನ್ ಮಾಡ್ತಾರೆ. ಇವಾಗ ನೋಡಿ, ಅವಳು 8 ಗಂಟೆಗೆ ತಿಂದ್ಬಿಟ್ಲಾಯ್ತಾ,
ಇಲ್ಲಿ ಔಸ್ಕೊಂಡು ಏನು ಮಾಡ್ತಾ ಇದ್ದಾಳೆ ಅಂದರೆ ಮತ್ತೆ ತಟ್ಟೆಗೆ ಹಾಕ್ಕೊಂಡು 2 ರೊಟ್ಟಿ ಟೊಮೆಟೊ ಗೊಜ್ಜನ್ನ ಔಸ್ಕೊಂಡು ತಿಂತಾ ಇದ್ದಾಳೆ. ಅವ್ನು ಬರೀತಾ ಇದ್ದರೆ ಇವಳ್ದೆಲ್ಲ ಮುಗ್ದಾಯಿತು. ತಿನ್ನಲಿ, ಬೇಜಾರಿಲ್ಲ, ಮಾಡಿರೋದೇ ತಿನ್ನೋಕ್ಕೆ. ಬಟ್ ಔಸ್ಕೊಂಡು ಯಾಕೆ ತಿಂತಾ ಇದ್ದಾಳೆ ಅಂದರೆ ನೋಡಿ, ತಟ್ಟೆ ನೋಡಿ ಸೋಫಾ ಕೆಳಗೆ ಮಮ್ಮಿ ಏನಾರು ಅಂತಾರೆ ಅಂತ ಔಸ್ಕೊಂಡು ತಿಂತಾ ಇದ್ದಾಳೆ. ಕೊನೆಗೆ ತೋರಿಸೇ ಬಿಟ್ಲು. ಆಯಿತು ಮಮ್ಮಿ, ತುಂಬ ಚೆನ್ನಾಗಿತ್ತು ಮಮ್ಮಿ, ತಿಂತಾ ಇದ್ದೀನಿ ಮಮ್ಮಿ, ತಪ್ಪೇನು ಮಮ್ಮಿ, ವಿಡಿಯೋ ಮಾಡ್ತೀವಿ ಮಮ್ಮಿ, ಮಾಡ್ಕೊ ಮಮ್ಮಿ, ಆಯಿತು ಮಮ್ಮಿ ಅಂತ ಹೇಳ್ತಾ ಇದ್ದಾಳೆ. ಸೊ ಇಷ್ಟಪಟ್ಟು ತಿಂದ್ರಲ್ಲ, ಅದಷ್ಟೇ ಸಂತೋಷ, ಇನ್ನೇನೂ ಇಲ್ಲ. ಅಷ್ಟರಲ್ಲಿ ನಮ್ಮ ಚೋಡಿ ಗಾಂಧಿ ಅಪ್ಪಾಜಿ ಟ್ರೈನ್ ಬಿಡೋಕ್ಕೆ ಅಂತ ಬಂದರು. ನಾವು ನೋಡಿ ಹೆಂಗೆ ಕೂತ್ಕೊಂಡು ಎಲ್ಲ ಟಯರ್ಡ್ ಆಗಿತ್ತಲ್ವ, ಇಷ್ಟು ದಿನ ಬೇಗ ಎದ್ದು ಎಲ್ಲ ಒಂದು ರೌಂಡ್ ನಿದ್ದೆ ಮಾಡೋಣ ಅಂತ. ಬಟ್ ನನಗಂತೂ ನಿದ್ದೆ ಬರಲಿಲ್ಲ. ಅವ್ರ ಮಾತು ಕೇಳಿ ವಿಕಿ ಪಕ್ಕ ಸತೀಶ್, ನನ್ನ ಪಕ್ಕ ಚಾರು. ನನ್ನ ಪಕ್ಕ ಅವಳು ಬರೋದೇ ತುಂಬ ಅಪರೂಪ ಅವ್ರ ಅಪ್ಪ ಇದ್ದಾಗ. ಬಟ್ ಇವತ್ತು ಅವ್ರ ಅಪ್ಪನ ಹತ್ರ ಅವ್ರ ಮಗ ಹೊಟ್ಟೋಗಿದ್ದಾನೆ, ಹಾಗಾಗಿ ನನ್ನ ಮಗಳು ನನ್ನ ಹತ್ರ. ಗುಡ್ ಈವ್ನಿಂಗ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಕಾಫಿ ಆಯಿತಾ ಎಲ್ಲರದು? ಏನೇನು ಒಂದು ವೀಕ್ ಇದೆ, ಒಂದು ವೀಕು ಇಲ್ಲ, ಹಳೆ ವರ್ಷ ಹೋಗಿ ಹೊಸ ವರ್ಷ ಬರೋಕ್ಕೆ. ಹೊಸ ವರ್ಷ ಅನ್ನೋದು ಕ್ಯಾಲೆಂಡರ್ ಚೇಂಜ್, ಡೇಟ್ ಚೇಂಜ್ ಅಷ್ಟೇ. ಸೊ ಲೈಫ್ ಅಂತೂ ಇದ್ದಂಗೆ ಮೂವ್ ಆನ್, ಗೋ ಆನ್. ಸೊ ಏನಕ್ಕಪ್ಪ ಈ ಸ್ಟೋರಿ ಅಂದರೆ, ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ. ಸೊ ಆಸ್ಕ್ ಮೀ ದ ಕ್ವೆಶನ್ಸ್. ಏನೇ ಇದ್ದರೂ ನಿಮ್ಮ ಡೌಟ್ನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಯೂನಿಕ್ ಆಗಿರಲಿ ನಿಮ್ಮ ಕ್ವೆಶನ್ಸ್, ಅದೇ ರೆಗ್ಯುಲರ್ ಕ್ವೆಶನ್ಸ್ ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಕ್ವೆಶನ್ಸ್ನ ಕೇಳೋಕ್ಕೆ ಟ್ರೈ ಮಾಡಿ, ಡ್ರಾಪ್ ಮಾಡಿ ನೋಡೋಣ ಎಷ್ಟು ಥರ ಕ್ವೆಶನ್ಸ್ ಬರುತ್ತೆ ಅಂತ. ನನ್ನ ಬಗ್ಗೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು, ನನ್ನ ಬಗ್ಗೆ ತಿಳ್ಕೊಳ್ಳೋದು ಬಿಟ್ಟು ಬೇರೆ ಏನಾದರೂ ಸ್ಪೆಷಲ್ಲಾಗಿ ನಿಮ್ಮ ಕ್ವೆಶನ್ಸ್ ಇದ್ದರೆ ಕೇಳಿ ನೋಡೋಣ ಏನೇನು ಕೇಳ್ತೀರಾ ಅಂತ. ಈ ವರ್ಷ ಏನು ಅಷ್ಟಕ್ಕಷ್ಟೇ ಅಂತ ಸೂಪರಾಗಿ ಏನೂ ಇರಲಿಲ್ಲ. ನಿಜ ಮಾಡ್ಬೋದು, ಬೇಜಾರಿಲ್ಲ. ಸೊ ಕೆಲವೊಂದಷ್ಟು ಜನ ನೀನೇನು ದೊಡ್ಡ ಮೇಧಾವಿನ, ನೀನೇನು ದೊಡ್ಡ ಪುರೋಹಿತಿಕೆ ಮಾಡ್ತೀಯಾ, ಹಾಗೆ ಹೀಗೆ ಅಂತೆಲ್ಲ ನಾನ್ಸೆನ್ಸಾಗಿ ಕಮೆಂಟ್ಸ್ ಬರುತ್ತಲ್ವ. ಸೊ ಹಾಗಾಗಿ ಮಾಡಲಿಲ್ಲ. ಶೋರ್ ಟೈಮ್ ಸಿಕ್ತೆ ಖಂಡಿತ ಮಾಡ್ತೀನಿ. ಪ್ಲೀಸ್ ನೋಡಿಪ್ಪ, ಏನಾದರೂ ಸಣ್ಣ ಪುಟ್ಟ ಮೂಲೆಯಲ್ಲಿರುತ್ತೆ. ನಿಮ್ಮ ಆ್ಯಟಿಟ್ಯೂಡ್, ನಿಮ್ಮ ರೆಬಲ್, ನಿಮ್ಮ ಸ್ಟೈಲ್ ತುಂಬ ಇಷ್ಟ ಸಿಸ್ ಅಂತ. ಥ್ಯಾಂಕ್ ಯು. ಹೆಣ್ಮಕ್ಳು ಯಾವಾಗಲೂ ರೆಬಲ್ಲಾಗೇ ಇರಬೇಕು, ಮಂಡ್ಯದ ಹೆಣ್ಣು ಅಲ್ವಾ. ಮಂಡ್ಯ ಮಾತ್ರ ನೆನೆಸ್ಬೇಡಿ, ಕರಳು ಚುರ್ಕೊಂಡು ಬಿಡುತ್ತೆ ಕಾಲಿಂಗ್ ಮಂಡ್ಯ ಅಂತ. ಬರಬೇಕು, ಬಟ್ ಯಾವಾಗಂತ ಗೊತ್ತಿಲ್ಲ. ಖಂಡಿತವಾಗ್ಲೂ ಬರ್ತೀನಿ. ಇನ್ನೂ ನೋಡಿಲ್ಲ, ನೋಡಬೇಕು. ಮಕ್ಕಳಿಗೆ ಟೆಸ್ಟ್, ಸೊ ಹಾಗಾಗಿ ಈಗ ನಾನು ಟೀಚರ್ ಆಗಿದ್ದೀನಿ. ಫ್ರೀ ಮಾಡಿಕೊಂಡು ವೀಕೆಂಡ್ ಖಂಡಿತ ಹೋಗ್ಬೇಕು. ನೀವು ನೋಡಿದ್ರಾ? ಥ್ಯಾಂಕ್ ಯು, ಲವ್ ಯು. ನಾನು ಅಂತಲ್ಲ, ಎಲ್ಲ ಹೆಣ್ಮಕ್ಳು ಖಡಕ್ಕಾಗೇ ಇರಬೇಕು ಅಂತ ನನ್ನ ಆಸೆ. ಯಾಕಂದರೆ ನಾವು ಕೂಡ ದುಡಿತೀವಿ, ಯಾರ್ದು ಏನು ಫ್ರೀ ಆಫ್ ತಿಂತಾ ಇಲ್ಲ ಅಲ್ವಾ. ಸೊ ಆಲ್ವೇಸ್ ಸ್ಟ್ರೇಟ್ ಆಗಿರಬೇಕು, ಗೊತ್ತಿಲ್ಲದೆ ಇರೋ ವಿಷಯಕ್ಕೆ ತಲೆ ಹಾಕಬಾರ್ದು, ತಪ್ಪು ಅನ್ಸೋದನ್ನು ಅಲ್ಲೇ ಹೇಳಬೇಕು. ಓಕೆ, ಶೋರ್, ಖಂಡಿತ. ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಇದೆಲ್ಲ ಫಿಲ್ಟರ್ ಮಹಿಮೆ ಕಣಪ್ಪ. ಕ್ರೀಮ್ ರೆಗ್ಯುಲರಾಗಿ, ಮಾಯ್ಶ್ಚರೈಸರ್, ಅದು ಬಿಟ್ಟರೆ ವೈಟು, ಎರಡೇ ಫಿಲ್ಟರ್ ಹಾಕೋತೀನಿ. ಏನೇನು ಕಮೆಂಟ್ಗಳು ಬಂತೋ ಅದನ್ನು ಹಾಗಾಗೆ ವ್ಲಾಗ್ನ ಮಾಡಿದ್ದೀನಿ. ಧನುರ್ಮಾಸ ಪೂಜೆ ಬಗ್ಗೆ ಡೀಟೇಲಾಗಿ ವ್ಲಾಗ್ ಮಾಡಿ ಸಿಸ್ ಅಂತಾನೆ ಸುಮಾರು ಮೋಸ್ಟ್ ಒಂದು 25-30 ಕಮೆಂಟ್ಗಳಲ್ಲಿ, ಕ್ವಶನ್ಸ್ಗಳಲ್ಲಿ ಅದೇ ಹೈಯೆಸ್ಟ್ ಅಂತ ಹೇಳ್ಬೋದು, ಅದೇ ರೀತಿ ಬಂತು. ಸೊ ಎಸ್, ಅಫ್ಕೋರ್ಸ್ ಮಾಡೋಣ ಅಂತ. ಸೊ ಅದಕ್ಕೆ ಇದು ಫ್ರೈಡೇ ನೈಟ್ ಇದಿಷ್ಟು ನಡೆದಿದ್ದಂಥದ್ದು. ನಾನು ಮತ್ತೆ ಶನಿವಾರ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಇವತ್ತೇನು ಧನುರ್ಮಾಸ ಪೂಜೆ ಇರಲಿಲ್ಲ, ಆದರೂ ಕೂಡ ರೆಗ್ಯುಲರಾಗಿ ನನ್ನ ಕೆಲಸ ನಾನು ಮಾಡೋಂಥದ್ದು. ಬೇಗ ಎದ್ದು ಅರೌಂಡ್ 3 ಗಂಟೆಗೆ ಎಚ್ಚರಕ್ಕೆ ಆಗಿಬಿಡ್ತು. 1:15ಗೆ ಅಲಾರಾಮ್ ಹೊಡ್ಕೋತು, ಬಟ್ ಅದನ್ನು ಮತ್ತೆ ಆಫ್ ಮಾಡಿ 2:30 ತನಕ ಹಾಗೆ ಹೊರಳಾಡಿದೆ. ಬಟ್ ನಿದ್ರೆ ಬರಲಿಲ್ಲ. ಇಷ್ಟು ದಿನ ಎದ್ದು ಅಭ್ಯಾಸ ಆಗಿಬಿಟ್ಟಿದೆ ಅಲ್ವಾ 12 ದಿನದಿಂದ. ಹಾಗಾಗಿ ಅದೇ ನಿದ್ರೆ ನನಗಂತ ನಿದ್ರೆ ಬರ್ತಾಯಿಲ್ಲ ಈ ನಡುವೆ. ಮಿನಿಮಮ್ 8 ಅವರ್ ಇಲ್ಲಾಂದರೆ 6 ಅವರ್ಸ್ ಆದರೂ ನಿದ್ದೆ ಮಾಡಬೇಕಂತೆ ಒಂದು ಹ್ಯೂಮನ್ ಬೀಯಿಂಗ್ ಆಗಿ. ಬಟ್ ಆದರೆ ನಾನು ಬೇಗ ಮಲ್ಕೋತೀನಿ, 8:30-9 ಗಂಟೆಗೆ ಮಲ್ಕೋತಾ ಇದ್ದೀನಿ. ಹಾಗಾಗಿ ಅದು ಟೈಮ್ ಮ್ಯಾನೇಜ್ ಆಗ್ತಾಯಿದೆ. ನಿದ್ರೆನೂ ಕೂಡ ಅಷ್ಟು ಬರ್ತಾ ಇಲ್ಲ ನನಗೆ.
ನನ್ನ ಮಕ್ಕಳನ್ನು ಬೇಗ ಮಲಗಿಸ್ತೀನಿ, ನಾನು ಕೂಡ ಬೇಗ ಮಲ್ಕೋತಾ ಇದ್ದೀನಿ ಈ ನಡುವೆ. ಅಂದರೆ ಮೀನ್ಸ್ ಪೂಜೆ ಸ್ಟಾರ್ಟ್ ಆದಾಗಿಂದ. ಇಲ್ಲಾಂದರೆ 10:30 11 ಗಂಟೆ ಆಗುತ್ತೆ. ಯಾಕಂತ ಗೊತ್ತಿಲ್ಲ. ಅದಕ್ಕೆ ನನಗೆ ಸುಮಾರು ಜನ ಕಮೆಂಟ್ ಹಾಕಿದ್ರು ಕಾಫಿ ಕುಡಿಯೋದು ಕಮ್ಮಿ ಮಾಡಿ ಸಿಸ್ ನಿದ್ರೆ ಬರುತ್ತೆ ಅಂತ. ನೋಡೋಣ. ಸೊ ಇದು ಮತ್ತೆ ಎಲ್ಲ ವಾಕೆಲ್ಲ ಮುಗಿಸ್ಕೊಂಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಮನೇಲಿ ವಾರ ಪೂಜೆ ಮಾಡಿ ಇವಾಗ ಸತೀಶ್ ಮಾಡಿದಂಥ ಪುಳಿಯೋಗರೆನ ನಾನು ಸತೀಶ್ ಅಕ್ಕನ ಮಗ ಇಬ್ಬರು ಕೂಡ ಗಾಡಿಗೆ ಇಟ್ಕೊಂಡು ಹೋಗ್ತಾ ಇದ್ದೀವಿ. ನಾನಂದೆ ಅವ್ರನ್ನ ನೀವು ಮುಂದೆ ಹೋಗಿ ನಾನು ಬೈಕಲ್ಲಿ ಹಿಂದೆ ಬರ್ತೀನಿ ಅಂತ. ಸತೀಶೇ ಕಾರ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ನಾನು ಆ ಕಡೆಯಿಂದ ವಾಪಸ್ ಬೇಗ ಬರಬೇಕಿತ್ತು. ಮಕ್ಕಳಿಗೆ ಸಾಟರ್ಡೆ ಮಾರ್ನಿಂಗ್ ಕ್ಲಾಸ್ ವ್ಯಾನ್ ಬಂದುಬಿಡುತ್ತೆ, ವ್ಯಾನಿಗೆ ಬಿಡಬೇಕಾಗಿತ್ತು. ಹಾಗಾಗಿ ಅವ್ರ ಕಾರಲ್ಲಿ ಪ್ರಸಾದ ಕೊಟ್ಟು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ನೋಡಿ ನನಗಿಂತ ನನ್ನ ಪತಿ ದೇವರು ಕಾರ್ನ ಬೇಗ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅವ್ರ ಜೊತೆ ಚಾಲೆಂಜಲ್ಲಿ ಗೆಲ್ಲಕ್ಕಾಗುತ್ತಾ? ನಾನು ಬೇಗ ಹೋಗೋಕ್ಕಾಗುತ್ತಾ? 7:15ಗೆ ಪ್ರಸಾದನ ತೊಗೊಂಡು ಅವರು ಬೇಗ ಬೇಗ ಮುಂದೆ, ನಾನು ಅವ್ರ ಹಿಂದೆ. ನನ್ನ ಮಗಳು ನನ್ನ ಜೊತೆ ಬಂದಿದ್ಲು. ನನ್ನ ಮಗನಿಗೆ ಟ್ಯೂಷನ್ ಇತ್ತು, ಕಾರಣ ಅವನಿಗೆ ಟೆಸ್ಟ್ ಇದೆ ಅಲ್ವಾ. ಸೊ ಹಾಗಾಗಿ ನಿನ್ನೆ ರಜಾ ಕೊಟ್ಟಿದ್ದರು. ಇದು ಶನಿವಾರ ಬೆಳಿಗ್ಗೆ. ನಾನು ಪ್ರತಿ ಸಲ ಹೇಳ್ತೀನಿ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಮಾತ್ರ ಹೇಳಬೇಡಿ. 2 ಡೇ ವ್ಲಾಗ್ನ ಮರ್ಜ್ ಮಾಡಿದ್ದೀನಿ ಈ ವ್ಲಾಗಲ್ಲಿ. ಸೊ ಸರಸ್ವತಿಪುರಮಲ್ಲಿರೋ ಅಂಥ ಈಜುಕೊಳದ ಹತ್ರ ಎಲ್ರಿಗೂ ಗೊತ್ತಿರುತ್ತೆ ಶನಿಮಹಾತ್ಮ ಟೆಂಪಲ್, ದ ಫೇಮಸ್ ಉದ್ಭವ ಮೂರ್ತಿ ಶನಿಮಹಾತ್ಮ ಟೆಂಪಲ್ಗೆ ಪ್ರಸಾದ ಕೊಡೋಕ್ಕೆ ಅಂತ ಹೋಗ್ತಾ ಇರೋಂಥದ್ದು. ನಾನು ಇಷ್ಟು ದಿನ ಧನುರ್ಮಾಸ ಪೂಜೆ ಮಾಡಿದೆ ಅಲ್ವಾ, ಅಲ್ಲೂ ಶನಿಮಹಾತ್ಮ ಟೆಂಪಲ್ ಇದೆ, ಅಲ್ಲೂ ಕೂಡ ಮಾಡಿಸ್ಬೋದಾಗಿತ್ತು. ಬಟ್ ಅದು ಹೊಸ್ದಾಗಿ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಹಾಗಾಗಿ ಅವ್ರ ಅಭಿಷೇಕ ಅದೆಲ್ಲ ಇನ್ನೂ ಏನೂ ಮಾಡ್ತಾ ಇಲ್ಲ. ನಾನು ಅಭಿಷೇಕಕ್ಕೆ ಕೊಟ್ಟಿದ್ದೆ ಹಿಂದಿನ ದಿನವೇ ಹೂವಿನ ಹಾರ, ಪ್ರತಿಯೊಂದು ತುಳಸಿ ಹಾರ ಕೊಟ್ಟಿದ್ದೆ. ಹಾಗಾಗಿ ಅವರೆಲ್ಲ ಡೆಕೋರೇಟ್ ಮಾಡಿದರು. ಎಣ್ಣೆ ಎಳ್ಬತ್ತಿ ಎಲ್ಲ ತೊಗೊಂಬಂದು ದೇವ್ರಿಗೆ ಕೊಟ್ಟು ಮಹಾಮಂಗಳಾರತಿ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಇವಾಗ ಪ್ರಸಾದ ಕೊಡೋ ಹತ್ರ ಬಂದೆ. ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ 1-2-3 ಜನಕ್ಕೆ ಎದು ಕೊಟ್ಟು ನನ್ನ ಮಗಳಂತೂ ಮಮ್ಮಿ ವ್ಯಾನ್ ಬರುತ್ತೆ ಅಂತ ಹಠ ಮಾಡ್ತಿದ್ಲು. ನನಗಿನ್ನ ಮಾರುತಿ ಟೆಂಪಲ್ಗೆ ಹೋಗೋದಿತ್ತು. ಸೊ ಹಾಗಾಗಿ ಸ್ವಲ್ಪ ತುಳಸಿನ ತೊಗೊಂಡು ಮಾರುತಿ ಟೆಂಪಲ್ಗೆ ಬಂದೆ. ಆನ್ ದ ವೇ ಒಂದೇ ರೋಡ್ ಅಲ್ವಾ ಬರುವಾಗ ಅಂತ ಹೇಳಿ ಸೊ ಅಲ್ಲೂ ಕೊಟ್ಟು ಅಲ್ಲೂ ಅರ್ಚನೆ ಮಾಡಿಸ್ಕೊಂಡು ಎಲ್ಲ ದೇವ್ರ ಗುಡಿಗೂ ಹೋಗಿ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಅಡ್ಡ ಬಿದ್ದು ದೇವರೇ ಎಲ್ರಿಗೂ ಒಳ್ಳೇದು ಮಾಡು ಅಂತಲೇ ನಾನು ಕೇಳ್ಕೊತೀನಿ ತುಂಬು ಹೃದಯದಿಂದ. ಬರೀ ಬಾಯಿ ಮಾತಕ್ಕೆ ಅಂತ ಇಲ್ಲ, ಎಲ್ರಿಗೂ ಒಳ್ಳೇದು ಮಾಡು. ನನ್ನ ಶತ್ರುಗಳಿಗೂ ಒಳ್ಳೇದು ಮಾಡು, ನನ್ನ ಮಿತ್ರರಿಗೂ ಕೂಡ ಒಳ್ಳೇದು ಮಾಡು. ಅಲ್ಲೂ ಕೂಡ ಎಳ್ಬತ್ತಿ ತಂದು ಎಳ್ಬತ್ತಿ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಶ್ರೀನಿವಾಸನಿಗೂ ಕೂಡ ಹೋಗಿ ಶ್ರೀನಿವಾಸನಿಗೂ ಕೂಡ ತುಳಸಿ ತಂದಿದ್ದೆ, ಅಲ್ಲೂ ಕೊಟ್ಟು ಬೇಗ ಈ ಕೆಮ್ಮು ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಬಿಡೋಲ್ಲ, ವಿಡಿಯೋ ಎಡಿಟ್ ಮಾಡೋಕ್ಕೆ ಬಿಡ್ತಾಯಿಲ್ಲ ಫ್ರೆಂಡ್ಸ್. ಮಾತಾಡ್ತಾ ಕೆಮ್ಮು ಜಾಸ್ತಿ ಆಗ್ತಾಯಿದೆ. ಸೊ ನೋಡಿ ಲಕ್ಷ್ಮೀ ಅಮ್ಮನವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಲ್ಲಿಂದ ನಾನು ನನ್ನ ಮಗಳಿಬ್ಬರು ಒಂದು ಸಣ್ಣ ಪುಟ್ಟ ಸೆಲ್ಫಿ ತಕ್ಕೊಂಡು ಬೇಗ ಮನೆಗೆ ಬಂದೆ. ನೋಡ್ಕೊಂಡು ಬಂದ್ರಲ್ಲ ಏನಾಯಿತು, ಏನು ಎತ್ತ, ಏನೇನಾಗಿದೆ ಪ್ರತಿಯೊಂದು ಆ್ಯಡ್ ಆನ್ ಮಾಡಿದ್ದೀನಿ. ಸೊ ಸುಮಾರು ಜನ ನಾನು ಇನ್ಸ್ಟಾದಲ್ಲಿ ಒಂದು Q&A ಥರ ಹಾಕಿದ್ದೆ. ಅಲ್ಲಿ ನನಗೆ ಮೋಸ್ಟ್ ರಿಕ್ವೆಸ್ಟೆಡ್ ಕ್ವೆಶನ್ ಅಂದರೆ ಧನುರ್ಮಾಸದ ವ್ಲಾಗ್ ಮಾಡಿ, ಏನಕ್ಕೆ ಮಾಡಬೇಕು ಧನುರ್ಮಾಸ, ಅದರ ವಿಶೇಷತೆಗಳನ್ನ ತಿಳಿಸಿ, ಅದ್ರ ಬಗ್ಗೆ ಟಿಪ್ಸ್ ಕೊಡಿ, ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ ಹಾಗೆ ಹೀಗೆ ಅಂತ ಪ್ರತಿಯೊಂದು. ಇವತ್ತು ಬ್ರೇಕ್ಫಾಸ್ಟ್ಗೆ ಅದೇ ಪುಳಿಯೋಗರೆ, ಬಟ್ ಇನ್ನೂ ತಿಂದಿಲ್ಲ, ತಿನ್ನಬೇಕು. ಸತೀಶ್ ಮಾಡಿದಂಥ ಪ್ರಸಾದ ಪುಳಿಯೋಗರೆ. ಸೊ ಇವಾಗ ಸ್ವಲ್ಪ ಬಾದಾಮನ್ನ ತಿಂತಾಯಿದ್ದೀನಿ, 1-2 ತುಂಬ ಸುಸ್ತಾಗ್ತಾಯಿದೆ. ಬೆಳಗ್ಗೆ ಎದ್ದು ವಾಕ್ ಹೋಗಿ ಎಲ್ಲ ಕೆಲಸ ಮುಗಿಸಿ ಬಂದಿರೋದ್ರಿಂದ. ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ನನಗೆ ಗೊತ್ತಿರೋ ಮಟ್ಟಿಗೆ ಹೇಳ್ತೀನಿ. ಆಮೇಲೆ ನೀನೇನು ಹಾಗೆ ಹೀಗೆ ನೀನು ಮೇಧಾವಿನ ಅವೆಲ್ಲ ನಾನ್ಸೆನ್ಸ್ ಮಾತುಗಳು ಬೇಡ. ಸೊ ಏನು ಗೊತ್ತಾ, ಧನುರ್ಮಾಸದಲ್ಲಿ ಅರಳಿಕಟ್ಟೆ ಸುತ್ತೋದ್ರಿಂದ, ನಾಗರಿಕಲ್ಲಿ ಪೂಜೆ ಮಾಡೋದ್ರಿಂದ ಆಗೋ ಉಪಯೋಗಗಳು ಅಥವಾ ಲಾಭಗಳೇನು ಅಂದರೆ, ಕಂಕಣ ಭಾಗ್ಯ ಇಲ್ಲದವ್ರಿಗೆ ಕಂಕಣ ಭಾಗ್ಯ ಕೂಡ ಬರುತ್ತೆ, ಮಕ್ಕಳಾಗದವ್ರಿಗೆ ಮಕ್ಕಳಾಗುತ್ತೆ. ಅದು ಒಂದು ವ್ರತಾಚರಣೆ ಅಂತ ಹೇಳ್ಬೋದು. ಅದಕ್ಕೆ ಒಂದು ನಿಯಮ ಇದೆ, 5 ದಿನ, 7 ದಿನ, 9 ದಿನ, 12 ದಿನ ಒಂದು ಮಂಡಲ ತಲೆಗೆ ತಣ್ಣೀರು ಸ್ನಾನ ಮಾಡಿ ಬೇಗ ಎದ್ದು ಮನೆ ಕೆಲಸ ಮುಗಿಸಿ ನಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಅರಳಿಕಟ್ಟೆ ತೊಳೆದು ಅರಳಿಕಟ್ಟೆಗೆ ಪೂಜೆ ಮಾಡಿ, ಅರಳಿಕಟ್ಟೆ ಬೇವಿನ ಮರ, ಅರಳಿ ಮರ ಇರೋಂಥ ಜೋಡಿ ಅರಳಿಕಟ್ಟೆನೇ ಸುತ್ತಬೇಕು. ನವಗ್ರಹಗಳನ್ನ ಸುತ್ತಿ ಮುಟ್ಟಬಾರ್ದು, ಕೈಯಿಂದ ಮುಟ್ಟೋಂಥದ್ದೆಲ್ಲ ಮಾಡಬಾರ್ದು.
ಈ ರೀತಿ ವ್ರತಾಚರಣೆ ಮಾಡ್ಕೊಂಡು ಬಂದರೆ ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ನಾವು ಏನು ಮಾಡ್ಕೊಂಡಿರ್ತೀವಿ ಸಂಕಲ್ಪ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ನಾನು ಇದನ್ನು 15 ವರ್ಷದಿಂದ ಮಾಡ್ಕೊಂಬಂದಿದ್ದೀನಿ. ಓಪನಾಗಿ ಹೇಳ್ತೀನಿ, ನನಗೆ ಅದನ್ನು ಕೊಡು ಪರಮಾತ್ಮ, ಇದನ್ನು ಕೊಡು ಪರಮಾತ್ಮ ಅಂತ ನಾನು ಏನೂ ಕೇಳಿಕೊಂಡು ವ್ರತಾಚರಣೆ ಆಗಲಿ ಇದೆಲ್ಲ ನಾನು ಮಾಡೋದಿಲ್ಲ. ಭಗವಂತ ಕೊಡಬೇಕು ಅಂತ ಮನಸ್ಸಿದ್ರೆ ಭಗವಂತ ಕೊಟ್ಟೇ ಕೊಡ್ತಾರೆ. ಅದು ಒಂದೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಷ್ಕಲ್ಮಶವಾದ ಭಕ್ತಿಯಿಂದ ನೀವು ಪೂಜೆ ಮಾಡಿ ಖಂಡಿತ ಫಲಾನುಫಲ ಮೇಲಿರೋ ಭಗವಂತ ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ತಾ, ನಮ್ಮ ಕೈಲಾದಷ್ಟು ದೇವರು ಕೊಟ್ಟಿರೋದನ್ನು ದೇವರಿಗೆ ಕೊಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಸೊ ಹಾಲು, ಹಣ್ಣು, ಎಲೆ ಅಡಿಕೆ, ವೀಳ್ಯದೆಲೆ, ಆಮೇಲೆ ಏನಾದರೂ ಒಂದು ಕಡಲೆ ಸಕ್ಕರೆನೋ, ಒಂದು ಈಗ ಕಪ್ಪಿರುವೆಗಳು ಅಂತ ಇದ್ದೇ ಇರುತ್ತೆ ಅರಳಿಕಟ್ಟೆ ಹತ್ರ. ಇರುವೆಗೆ ಎಳ್ಳು ಸಕ್ಕರೆ ಪುಡಿ ಮಾಡಿ ಹಾಕೋಂಥದ್ದು, ಅಥವಾ ಕಡಲೆ ಸಕ್ಕರೆನ ಪುಡಿ ಮಾಡಿ ತೊಗೊಂಡೋಗಿ ನೈವೇದ್ಯ ಹಾಕೋಂಥದ್ದು, ಅವಲಕ್ಕಿ ನೆನೆಸಿ ಸಕ್ಕರೆನ ಹಾಕೋಂಥದ್ದು. ಈ ರೀತಿ ನಮ್ಮ ಕೈಲಾದಷ್ಟು ಏನಾದರೂ ಒಂದು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಭಗವಂತನ ಕರುಣೆಗೆ, ಭಗವಂತನ ದೃಷ್ಟಿಗೆ ನಾವು ಪಾತ್ರರಾಗ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಧನುರ್ಮಾಸದಲ್ಲಿ ಏನಕ್ಕೆ ಈ ಪೂಜೆ ಮಾಡಬೇಕು ಅಂದರೆ, ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಒಬ್ಬೊಬ್ಬರು ಒಂದು ತಿಂಗಳು ಫುಲ್ಲು ಮಾಡ್ತಾರೆ. ಸಂಕ್ರಾಂತಿ ಹಬ್ಬದ ತನಕನೂ ಕೂಡ ಮಾಡ್ತಾರೆ. ನಮ್ಮಪ್ಪ ಸಂಕ್ರಾಂತಿ ಹಬ್ಬದ ತನಕನೂ ಮಾಡ್ತಾರೆ. ಇದನ್ನು ಹೆಣ್ಮಕ್ಳೇ ಮಾಡಬೇಕಾ? ಖಂಡಿತವಾಗ್ಲೂ ಇಲ್ಲ. ಗಂಡ ಹೆಂಡತಿ ಜೋಡಿಯಾಗೂ ಕೂಡ ಮಾಡ್ಬೋದು. ಮದುವೆ ಆಗದೆ ಇರೋರು ಮಾಡಿದ್ರೆ ಅರಳಿಕಟ್ಟೆ ಸುತ್ತೋದ್ರಿಂದ ತುಂಬ ಫಲಾನುಫಲ ಸಿಗುತ್ತೆ. ಮಕ್ಕಳಾಗದಿದ್ದವರು ಖಂಡಿತವಾಗ್ಲೂ ನಿಮ್ಗೇನಾದರೂ ಸಂಕಲ್ಪ ಮಾಡಿಕೊಂಡು ಈ ರೀತಿ ಮಾಡಿ ಈ ಪೂಜೆನ 9 ದಿನ ಸೂರ್ಯ ಉದಯಿಸೋಕ್ಕಿಂತ ಮುಂಚೆ ಅರ್ಲಿ ಮಾರ್ನಿಂಗ್ 4:30 to 5 ಒಳಗೆ ನೀವು ಪೂಜೆ ಮುಗಿಸಿ ಮನೆಗೆ ಬರಬೇಕು. ಮನೆಗೆ ಬಂದಾಮೇಲೆ ನೀವು ಆರಾಮ್ಸೆ ಮಲ್ಕೊಳ್ಳೋ ಹಾಗಿಲ್ಲ. ಅದು ಮಲ್ಕೊಂಡ್ರೂ ಅದರ ಫಲ ನಮಗೆ ಪೂರ್ತಿಯಾಗಿ ಲಭಿಸೋದಿಲ್ಲ. ಏನಾದರೂ ಬೇರೆ ಆ್ಯಕ್ಟಿವಿಟಿಯಲ್ಲಿ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡ್ಕೊಳ್ಳಿ. ನಾನು ಹೇಗೆ ಮಾಡಿದೆ ಅಂತ, ಈಗ ಕಂಪ್ಲೀಟ್ 12 days ದೇವರು ನಮ್ಮನ್ನು ಪರೀಕ್ಷೆ ಮಾಡುತ್ತೆ. ಇವ್ರ ಕೈಲಿ ಆಗುತ್ತಾ, ಇವ್ರ ಕೈಲಿ ಆಗಲ್ವಾ, ನಮ್ಮ ಮೈಂಡ್ನ ಡಿಸ್ಟ್ರಾಕ್ಟ್ ಮಾಡುತ್ತೆ. ಈಗ ಮದುವೆ ಆದವರು ಅಂತ ಅಂದರೆ ಗಂಡ ಹೆಂಡತಿ ಇರೋರು ಒಂದೇ ಬೆಡ್ಡಲ್ಲಿ ಮಲ್ಕೊಳ್ಳೋಗಿಲ್ಲ, ದೂರ ದೂರ ಇರಬೇಕು. ಆಮೇಲೆ ಏನೇ ಫೀಲಿಂಗ್ಸ್ ಇದ್ದರೂ ಶೇರ್ ಮಾಡೋಂಗಿಲ್ಲ. ನಾನ್ ವೆಜ್ 12 days ಅದು ತ್ಯಜಿಸಿದ್ದೀನಿ. ನಾನು ಅಷ್ಟೇ, ನಾನು ಹೇಗೆ ಮಾಡಿದೆ ಅನ್ನೋದನ್ನೂ ಕೂಡ ಹೇಳ್ಕೊತಾ ಇದ್ದೀನಿ ಜೊತೆಗೆ. ನನ್ನ ಒಂದು ಸಂಕಲ್ಪ ಅಂತ ನಾನು ಏನೂ ಮಾಡ್ಕೊಂಡಿಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ಈಗ ನಮಗೆಲ್ಲ ಮಕರ ರಾಶಿ ನಿಮಗೆ ಗೊತ್ತು, 7.5 ಈ ಸಂಕ್ರಾಂತಿ ಹಬ್ಬದಿಂದ, ಹೊಸ ವರ್ಷದಿಂದ ಹೊಸ್ದಾಗುತ್ತೆ. ಸೊ ನಮಗೆ ಶನಿ ಅಧಿಪತಿ. ನಾವು ಶನಿ ಮಹಾತ್ಮನ ಎಷ್ಟು ಪೂಜೆ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ. ಶನಿ ಮಹಾತ್ಮ ಕೆಟ್ಟವರಲ್ಲ, ಅವರ ದೃಷ್ಟಿ ಒಳ್ಳೆ ಥರದಲ್ಲಿ ಬಿಟ್ಬಿಟ್ರೆ ಅಪ್ಪ ಆ ಶಿವನಿಗೆ ಬಿಟ್ಟಿಲ್ಲ ಶನಿ ಮಹಾತ್ಮನ ಕಾಟ ಅಂತ. ಶಿವನೇ ಶನಿ ಮಹಾತ್ಮನಿಗೆ ಸೋತಿದ್ದಾರೆ. ಸೊ ನಾವೆಲ್ಲ ನರ್ಮನುಷ್ಯರು ಯಾವ ಲೆಕ್ಕ ಅಲ್ವಾ. ಹಾಗಾಗಿ ಶನಿನ ಹೊಲಿಸ್ಕೊಳ್ಳೋದು ತುಂಬಾ ಕಷ್ಟ. ಶನಿಗೆ ಹೊಲಿಯೋದು ಕಪ್ಪು ಬಟ್ಟೆ, ಕಪ್ಪು ಎಳ್ಳಿಂದ. ಸೊ ಹಾಗಾಗಿ ನಾನು 12 ದಿನ, 9 ದಿನ ಅಂತ ಅಂದ್ಕೊಂಡೆ. 9 ದಿನ ಮಾಡಿಬಿಡೋಣ ಅಂತ. ನನಗೆ ಶಕ್ತಿ, ನನಗೇನಾಯಿತು 12 ದಿನ ಒಂದು ಮಂಡಲ ಕಂಪ್ಲೀಟ್ ಮಾಡಲೇಬೇಕು. ಎಷ್ಟೇ ಕಷ್ಟ, ನೋವು, ನಲಿವು ಏನೇ ಆಗಲಿ. ತುಂಬ ಅಡಚಣೆಗಳು ನನಗೂ ಆಯಿತು. ತುಂಬ ಅಡಚಣೆಗಳು ನನಗೂ ಆಯಿತು. ಹುಷಾರು ತಪ್ಪದೆ, ನೆಗಡಿ ಕೆಮ್ಮಾಯಿತು, ತಲೆನೋವು. ನಂಬ್ತೀರಾ ಬಿಡ್ತೀರಾ, 2:30 ಅಂದರೆ ಅರ್ಲಿ ಮಾರ್ನಿಂಗ್ 2:30ಗೆ ಎಚ್ಚರ ಆಗ್ತಾಯಿತ್ತು. ಅದು ಒಂದು ದೃಢ ನಿರ್ಧಾರ ಇರಬೇಕು ನಮ್ಮ ಕೈಲಿ. ಇಲ್ಲ ನನ್ನ ಕೈಲಿ ಆಗುತ್ತೆ, ಐ ಕ್ಯಾನ್ ಡೂ, ನಾನು ಮಾಡೇ ಮಾಡ್ತೀನಿ ಅಂತ. ದಯವಿಟ್ಟು ಈ ವಿಡಿಯೋ ಲೇಟ್ ಆದರೆ ಬೇಜಾರಾಗಬೇಡಿ. ಇನ್ನೂ January 15th ತನಕನೂ ಟೈಮ್ ಇದೆ. ಖಂಡಿತವಾಗ್ಲೂ ಒಂದು 9 ದಿನನೋ 5 ದಿನನೋ ಒಳ್ಳೆ ಮನಸ್ಸಿಂದ ಮಾಡಿ. ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ. ಯಾವುದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಮ್ಯಾಜಿಕ್ ಥರ ಯಾವುದೂ ಆಗೋದಿಲ್ಲ. ಆಗುತ್ತೆ, ವೆಯ್ಟ್ ಮಾಡಬೇಕು. ನಾವು ಮಾಡಿರೋದು ದೇವ್ರು ನೋಡಿರ್ತಾರೆ. ನಮ್ಗೆ ಯಾವುದೋ ಒಂದು ರೂಪದಲ್ಲಿ ಒಂದು ಒಳ್ಳೇದಂತೂ ಹಾಗೇ ಆಗುತ್ತೆ. ಖಂಡಿತವಾಗ್ಲೂ ಡಿಸಪಾಯಿಂಟ್ ಆಗಬೇಡಿ. ಅಶ್ವೇತಕ್ಕ ಅಂದರು ನಮಗೇನೂ ಆಗಲಿಲ್ಲ ಅಂತ. ನಾನು ಓಪನಾಗಿ ಹೇಳ್ಕೊತೀನಿ, ನಾನು ಅದಾಗಲಿ ಇದಾಗಲಿ ನಾನು ಏನು ಕೇಳ್ಕೊಂಡಿಲ್ಲ. ನೀವೇ ಎಲ್ಲ ಹೇಳ್ತೀರಾ, ಭಗವಂತ ನನಗೆಲ್ಲ ಕೊಟ್ಟಿದ್ದಾರೆ ಗೈಸ್. ಯಾರೋ ಒಬ್ಬರು ನನಗೆ ಕಮೆಂಟ್ ಮಾಡಿದರು, ಸಿಸ್ಸ ನಿಮಗೆಲ್ಲ ಕೊಟ್ಟಿದ್ದಾರೆ ಭಗವಂತ, ಪ್ರತಿಯೊಂದು ಇದೆ ನಿಮ್ಮ ಹತ್ರ, ಬಟ್ ನಿಮಗೆ ನೆಮ್ಮದಿ ಇಲ್ಲ ಅನಿಸತ್ತೆ ಅಂತ. ಅದು 102%. ದೇವರು ಎಲ್ರಿಗೆ ಎಲ್ಲನೂ ಕೊಡಲ್ಲ. ನಮಗೆ ಈ ಹಾಳಾದ ಅಕ್ಕಪಕ್ಕದ ಜನಗಳ ಕಿರಿಕಿರಿಯಿಂದ ನಮಗೆ ನೆಮ್ಮದಿ ಇಲ್ಲ ಬಿಟ್ಟರೆ ಬೇರೆ ಇನ್ಯಾವುದೇ ರೀತಿ ಪ್ರಾಬ್ಲಮ್ಸ್ ನಮಗಿಲ್ಲ. ಭಗವಂತ ನಮಗೆಲ್ಲ ಕರುಣಿಸಿದೆ. ಅದಕ್ಕೆ ನಾವು ಅಷ್ಟೇ ಕಷ್ಟಪಟ್ಟಿದ್ದೀವಿ, ಕಷ್ಟಪಡ್ತೀವಿ ಕೂಡ. ಎಲ್ಲರೂ ಮನೇಲಿ ಎಲ್ಲರೂ ಕಷ್ಟಪಡ್ತಾರೆ. ಎಲ್ರಿಗೂ ನೋವು ಇದ್ದೇ ಇರುತ್ತೆ. ಕಣ್ಣಂದಮೇಲೆ ಕಣ್ಣೀರು ಕಾಮನ್. ಅದು
ಮೂಗಂದಮೇಲೆ ನೆಗಡಿ ಹೆಂಗೆ ಕಾಮನೋ, ಮನುಷ್ಯ ಅಂದಮೇಲೆ ಕಷ್ಟ, ನೋವು, ದುಃಖ, ಹಿಂಸೆ ಎಲ್ಲನೂ ಪ್ರತಿಯೊಂದು ಕಾಮನ್ನೇ ಅಂತಲೇ ಹೇಳ್ಬೋದು. ಸೊ ಅದನ್ನು ಎದುರಿಸಿ ಮೆಟ್ಟಿ ನಿಲ್ಲೋ ಅಂಥ ಧೈರ್ಯ, ಶಕ್ತಿ ಆ ಭಗವಂತ ನನಗೆ ಕೊಡಲಿ. ಈಗ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀವಿ, ಸುತ್ತೀವಿ, ಏನಂತ ಕೇಳ್ಕೊತೀರಾ? ನಿನ್ನ ಸೇವೆ ಮಾಡೋ ಶಕ್ತಿ ಕರುಣಿಸೋ ಪರಮಾತ್ಮ, ನನ್ನ ಕೈಲಿರೋಷ್ಟು ದಿನ ನಾನು ಉಸಿರಿರೋ ತನಕ ನಾನು ನಿನ್ನ ಸೇವೆ ಮಾಡಿಕೊಂಡೇ ಇರ್ತೀನಿ ಅಂತ ಕೇಳ್ಕೊಳ್ಳಿ. ಅದು ಒಂದೇ ಕೇಳ್ಕೊಳ್ಳಿ, ಇನ್ನೇನು ಕೇಳ್ಕೊಳಕ್ಕೆ ಹೋಗಬೇಡಿ. ಆ ಭಗವಂತ ಎಲ್ಲನೂ ನಿಮಗೆ ಕರುಣಿಸ್ತಾರೆ. ನಾನು ಪಾಲಿಸೋದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ದಿನ ನನ್ನ ಮನಸ್ಸಲ್ಲಿ ಅಂದ್ಕೊಳ್ಳೋದಷ್ಟೇ, ಈ ಶತ್ರುಗಳಿಂದ ದೂರ ಇಡು ನನ್ನನ್ನು. ನನಗೆ ಅವ್ರು ಏನೇ ಆಡಿದ್ರು ಮಾತುಗಳು ನನ್ನ ಕಿವಿ ಮೇಲೆ ಬೀಳ್ದಿರೋ ಥರ ನೋಡ್ಕೋ ಭಗವಂತ. ನೀನು ಸೇವೆ ಮಾಡೋ ಶಕ್ತಿ ಕೊಡು, ನೀನು ಧ್ಯಾನದಲ್ಲಿರೋವಂಥ ಒಂದು ಮನಸ್ಸು ಕೊಡು ನನಗೆ. ಇನ್ನೇನೋ ನಾನು ಕೇಳ್ಕೊಳ್ಳಲ್ಲ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇದೇ ರೀತಿ ನೀವು ಮಾಡ್ಕೊಂಬನ್ನಿ, ಒಳ್ಳೆಯದಾಗತ್ತೆ. ನಾನು ಇದನ್ನು ಮುಂಚೆನೇ ಮಾಡಬೇಕಂತ ನನಗಷ್ಟು ಪ್ಲ್ಯಾನ್ ಇರಲಿಲ್ಲ. ಕಾರಣ ಎಲ್ರಿಗೂ ಪೂಜೆ ಬಗ್ಗೆ ಎಲ್ಲ ಗೊತ್ತು. ಪ್ರತಿಯೊಂದು ಈಗ ಮನೇಲಿ ಅರ್ಶಿನ ಕುಂಕುಮ ಇರುತ್ತೆ, ಹೂ ಇರುತ್ತೆ, ಎಲೆ ಅಡಿಕೆ, 2 ಹಣ್ಣು, ಏನಾದ್ರು ಒಂದು ಪುಟ್ಟ ನೈವೇದ್ಯ ಮಾಡ್ಕೊಂಡು ತೊಗೊಂಡೋಗಿ ತನಿ ಎರೆದು ಪೂಜೆ ಮಾಡ್ಕೊಂಡು ಬರೋದು. ಅದನ್ನೇನು ಹೇಳೋದು, ಅದು ಒಂದು ವ್ಲಾಗ್ ಅಂತನ ಈ ಕಾಲು ಎಳೆಯೋರು ಏನೇನೋ ಸುಮ್ಮನೆ ಹೇಳ್ತಾರೆ, ಏನಕ್ಕೆ ಬೇಕು ಅಂತ ನಾನೇ ಇಗ್ನೋರ್ ಮಾಡಿದ್ದೆ. ಬಟ್ ನಿಮ್ಮೆಲ್ಲರ ಕಮೆಂಟ್ ಮೋಸ್ಟ್ ಪ್ರಾಬಬ್ಲಿ ಕಮೆಂಟ್ ಅದ್ರ ಬಗ್ಗೆನೇ ಇರೋದ್ರಿಂದ ಯಾಕೆ ಮಾಡಬಾರ್ದು, ನನ್ನಿಂದ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಯಾಕೆ ತಿಳಿಸ್ಕೊಡ್ಬಾರ್ದು ಅಂತ ಅನ್ನಿಸ್ತು. ಸೊ ಹಾಗಾಗಿ ಮಾಡಿದೆ. ಪ್ರತಿ ಸಲ ನನ್ನ ಮಗ ಬರ್ತಾಯಿದ್ದ, ಬಟ್ ಈ ಸಲ ಅವನಿಗೆ ಟೆಸ್ಟ್ ಇದ್ದಿದ್ದ ಕಾರಣ ನಾನೇ ಅವನ್ನ ಕರ್ಕೊಂಡೋಗಲಿಲ್ಲ. ನನ್ನ ಮಗಳಂತೂ ನಿಜಕ್ಕೂ ಹ್ಯಾಟ್ಸ್ ಆಫ್, ಲವ್ ಯು ಚಾರು. ನಾನು ಅವಳ ಮುಂದೆ ಹೇಳಲಿಲ್ಲ ಅವಳಿಗೆ 2 ಕೊಂಬಂದುಬಿಡುತ್ತೆ ಅಂತ. ಪ್ರತಿದಿನ ಆಯಿತಾ 2:30 ಅವಳಂತೂ ಬಿಸಿನೀರು ಸ್ನಾನ ಮಾಡಿದ್ಲು. ನಾನು 12 ದಿನಾನೂ ನಾನು ತಣ್ಣೀರು ಸ್ನಾನನೇ ಮಾಡಿದ್ದೀನಿ. ಅಷ್ಟು ಹುಷಾರಿಲ್ಲದೆ ಇದ್ದರೂ ಕೂಡ ನಾನು ತಣ್ಣೀರು ಸ್ನಾನನೇ ಮಾಡಿದ್ದೀನಿ. ಅದರ ಪ್ರಭಾವ ಈ ಕೆಮ್ಮಾಗಿರೋಂಥದ್ದು. ನಿಜಕ್ಕೂ ಆ ಮಗು ಯಪ್ಪ ಗ್ರೇಟ್. ಅಲ್ಲಿಂದ ಬಂದು ಅದು ಮಲ್ಕೊಳ್ಳಿಲ್ಲ, ನನ್ನ ಜೊತೆ ವಾಕಿಗೆ ಬಂದಿದೆ. ಅಲ್ಲಿಂದ ಬಂದು ಕೂತ್ಕೊಂಡು ಬರ್ಸೋದು ಓದಿಸೋದು ಮಾಡಿ ಮತ್ತೆ ಸ್ಕೂಲ್ಗೆ ಹೋಗಿದೆ. ಸ್ಕೂಲಿಂದ ಮನೆಗೆ ಬರೋಷ್ಟರಲ್ಲಿ 5 ಗಂಟೆ. ಅದಿನ್ನು ಮಲ್ಕೋತಿದ್ದೆ ರಾತ್ರಿ 8 ಗಂಟೆಗೆ. ಯಪ್ಪ ನಿಜಕ್ಕೂ ಲವ್ ಯು ಚಾರು, ಲವ್ ಯು ಸೋ ಮಚ್. ಅದಕ್ಕೆ ನಿದ್ದೆನೇ ಇಲ್ಲ. ನಂತರ ಅದು 12 ಡೇಸು ನಾನೆಷ್ಟು ಸ್ಟ್ರಗಲ್ ಕಷ್ಟ ಅಂತ ಮಾಡಿಲ್ಲ, ಕಷ್ಟನೂ ಕೂಡ ಇಷ್ಟಪಟ್ಟೆ ಮಾಡಿದ್ದೀನಿ. ಯಾಕಂದರೆ ತಣ್ಣೀರು ಹಾಕ್ಕೊಳ್ಳುವಾಗ ತಲೆ ಮೇಲೆ ನೆಕ್ಸ್ಟ್ ಲೆವೆಲ್ ಅದು. ಅಬ್ಬ ನೆನೆಸ್ಕೊಂಡ್ರೆ ಈಗಲೂ ಅಲ್ಲೆಲ್ಲ ಜುಮ್ ಅನ್ನತ್ತೆ, ಗಡಗಡ ಅನ್ನತ್ತೆ. ಅದು ಸ್ನಾನ ಮಾಡಿ ಬಂದ್ಬಿಟ್ಟು ವಾಕ್ ಹೋಗ್ಬಿಟ್ರೆ ಶೆಕೆ ಫೀಲ್ ಆಗುತ್ತೆ. ಕಾರಣ ರನ್ ಮಾಡ್ತೀವಿ, ಓಡ್ತೀವಿ. ಅಷ್ಟೆಲ್ಲ ಮಾಡಿದ್ರು ಸಣ್ಣ ಯಾಕೆ ಆಗಲಿಲ್ಲ ಅಂತ ಕೇಳಬೇಡಿ. ಯಾಕಂದರೆ ನಂಗೆ ಸ್ವಲ್ಪ ನಿಯತ್ತು ಜಾಸ್ತಿ. ಸಣ್ಣ ಆಗಿದ್ದೀನಿ, ಬಟ್ ಈ ಪಾರ್ಟ್ ಏನಿದೆ ಇದು ಶೋಲ್ಡರ್ ಪಾರ್ಟು ನಂಗೆ ಅಷ್ಟು ಬೇಗ ಅದು ಹೋಗಲ್ಲ. ಅದು ಬರ್ತೆ ಬಂದ್ಬಿಟ್ಟಿದೆ. ನಮ್ಮಮ್ಮ ಅಂತಾರೆ, ದೇವರು ನಿಂಗೆ ಹುಟ್ಟುವಾಗಲೇ 1 ಹಿಡಿ ಮಣ್ಣನ್ನು ಹಿಂಗೆ ಜಾಸ್ತಿ ಹಾಕಿ ಹುಟ್ಟಿಸ್ಬಿಟ್ಟಿದೆ ಅಂತ. ಸೊ ಏನೂ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಹೆಲ್ತ್ನ ನಾವು ಮೇಂಟೈನ್ ಮಾಡಬೇಕಲ್ವ. ಹಾಗಾಗಿ ನಾನೇನು ಅಷ್ಟು ದಪ್ಪ ಇಲ್ಲ ಅಲ್ವಾ ಗೈಸ್? ದಪ್ಪ ಇದ್ದೀನ ಕಮೆಂಟ್ ಮಾಡಿ. ನಾನೇನೋ ನನಗೆ ಗೊತ್ತಿರೋದು ಅಲ್ಪ ಸ್ವಲ್ಪ ಮಾಹಿತಿನ ಹೇಳಿದ್ದೀನಿ. ಇಷ್ಟ ಆದರೆ ಸಪೋರ್ಟ್ ಮಾಡಿ ಅಷ್ಟೇ. ಸತೀಶ್ ಈಗ ಸ್ನಾನಕ್ಕೆ ಹೋಗಿದ್ದಾರೆ. ಅಂದರೆ ಮೀನ್ಸ್ ಅವರು ಅಲ್ಲೆಲ್ಲ ಕೊಡಬೇಕಿತ್ತಲ್ವಾ, ಬೆಳಿಗ್ಗೆ ಬೇಗ ಎದ್ದು 5 ಗಂಟೆಗೆ ಹುಡುಗರೆಲ್ಲ ಇದ್ದರು. ಎಲ್ಲ ರೆಡಿ ಮಾಡಿ, ಸತೀಶ್ ಅಕ್ಕನ ಮಗ ಸ್ನಾನ ಎಲ್ಲ ಮಾಡ್ಕೊಂಬಂದಿದ್ರು. ಪ್ರಸಾದ ಎಲ್ಲ ರೆಡಿ ಮಾಡಿ ಅದನ್ನೆಲ್ಲ ಅಲ್ಲಿ ಕಾರಲ್ಲಿ ತೊಗೊಂಡೋಗಿ ಕೊಟ್ಟು ಇಟ್ಟು ಬಂದು ಹಾಗೆ ಅಲ್ಲಿ ಕುಕ್ಕರಹಳ್ಳಿ ಕೆರೆ ಹತ್ರ ಎಲ್ಲ ವಾಕ್ ಮುಗಿಸಿ ಅವರು ಕೂಡ ನನ್ನ ಜೊತೆನೇ ಬೈಕಲ್ಲಿ ಬಂದರು. ಅವ್ರು ಕಾರಲ್ಲಿ ಬಂದರು, ನಾವು ಬೈಕಲ್ಲಿ ಬಂದು ಮಕ್ಕಳನ್ನೆಲ್ಲ ರೆಡಿ ಮಾಡಿಸ್ದೆ. ಪ್ರಸಾದ ಇನ್ನೂ ಹುಡುಗರು ಕೊಡ್ತಾ ಇದ್ದಾರೆ ಅಲ್ಲಿ. ಅವ್ರು ಇವಾಗ ವಾಶ್ರೂಮ್ಗೆ ಹೋಗಿದ್ದಾರೆ. ಸೊ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್, ಒಂದು ಸಪೋರ್ಟ್ ಮಾಡಿ ಪ್ಲೀಸ್. ಗಾಯ್ಸ್ ನೋಡಿದ್ರಲ್ಲ, ಈಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದಿಷ್ಟು ಬಟ್ಟೆಗಳಿದ್ದಾವೆ, ಸ್ಟಿಚಿಗೆ ಕೊಡೋಕೆ ಹೋಗ್ತಾಯಿದ್ದೀನಿ. ಇದು ಆಯುಧ ಪೂಜೆಯಲ್ಲಿ ನಮ್ಮ ಅತ್ತೆಗೆ ಎಡೆ ಇಡೋಕ್ಕೆ ಅಂತ ತಂದಂಥ ಸಾರಿ. ಸೊ ಈ ಸಾರಿನ ಹೊಲ್ಸೋಣ, ನ್ಯೂ ಇಯರ್ಗೆ ಹಾಕ್ಕೊಳ್ಳೋಣ ಅಂತ. ಜೊತೆಗೆ 2-3 ಡ್ರೆಸ್ಗಳಿದ್ದಾವೆ. ನನಗೆ ಸ್ಲೀವ್ಲೆಸ್ ಎಲ್ಲ ಹಾಕ್ಕೊಳ್ಳೋಕ್ಕೆ ಇಷ್ಟ ಆಗೋದಿಲ್ಲ. ಸೊ ಅದು ಸ್ಲೀವ್ಸ್ನ ಜಾಯಿನ್ ಮಾಡಿಸೋಣ ಅಂತ ಹೋಗ್ತಾಯಿದ್ದೀನಿ. ಇದು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡು 2-3 ತಿಂಗಳಾಯಿತು. ಇನ್ನೂ ಬ್ಲೌಸು ಸ್ಟಿಚ್ಗೆ ಕೊಟ್ಟಿಲ್ಲ. 8,500 ಕಾಣಿಸ್ತಾ ಇದೆಯಾ ನಿಮಗೆ? ಆಮೇಲೆ ಅದು ಇಷ್ಟಿಲ್ಲ ಅಂದ್ಬಿಡ್ತೀರ. 8,500. ಇದೊಂಥರ ಡಿಫ್ರೆಂಟಾಗಿದೆ. ಇದನ್ನಾದರೂ ವೇರ್ ಮಾಡ್ತೀನಿ, ಇಲ್ಲ ಅದನ್ನಾದರೂ ವೇರ್ ಮಾಡ್ತೀನಿ. ಇದನ್ನಂತೂ ಏನು ವೇರ್ ಮಾಡಲ್ಲ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ ಆವಾಗ ಆದರೂ ವೇರ್ ಮಾಡ್ತೀನಿ. ಸೊ ಹೊಲ್ಸಕ್ಕೆ ಕೊಡೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಇನ್ನೂ ತಿಂಡಿ ಆಗಿಲ್ಲ.
ನಾನು ಯಾವಾಗಲೂ ಹೀಗೆ 1ಕ್ಕೆ 2ಕ್ಕೆ ಅಂತೂ ಯಾವತ್ತೂ ಹೋಗೋದೇ ಇಲ್ಲ ಅಂಗಡಿಗೆ. 2-3 ಒಟ್ಟೊಟ್ಟಿಗೆ ತೊಗೊಂಡು ಹೋಗ್ತಾ ಇರ್ತೀನಿ. ಸೊ ಇದು ಒಂದು ಮೈಸೂರು ಸಿಲ್ಕ್ ಸ್ಯಾರಿ, ಕ್ರೇಪ್ ಮೈಸೂರು ಸಿಲ್ಕ್, ಸ್ವಲ್ಪ ಡಿಫ್ರೆಂಟಾಗಿ ಪ್ರಿಂಟೆಡ್ ಇರೋಂಥದ್ದು. ಈ ಥರದ್ದು ಇರಲಿಲ್ಲ, ಆಫ್ ಆ್ಯಂಡ್ ಆಫು. ಸೊ ಅದಕ್ಕೋಸ್ಕರ ಇದು ಮತ್ತು ಇದು ಒಂದು ಸ್ಯಾರಿ, ಎರಡರಲ್ಲಿ ಯಾವುದಾದ್ರೂ ಒಂದು ನ್ಯೂ ಇಯರ್ಗೆ ಬೇಕಲ್ವಾ. ಸೊ ಇದೆರಡು. ಅಳತೆ ಬ್ಲೌಸು ಇದು ತೊಗೊಂಡಿದ್ದೀನಿ, ಅಳತೆ ಬ್ಲೌಸು. ಇದೆಲ್ಲ ಡ್ರೆಸ್ಗಳು. ಸೊ ಇದಿಷ್ಟು ಕೊಟ್ಟುಬಿಟ್ಟು ಬರಬೇಕು. ನ್ಯೂ ಇಯರ್ಗೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಖಂಡಿತವಾಗ್ಲೂ ಲೇಟ್ ಆಗುತ್ತೆ ಅಂತ ಅನ್ಕೋತಾರೆ. ಸತೀಶ್ ಆರನ್ ಮಾಡ್ತಾ ಇದ್ದಾರೆ. ಕಾರಣ ನನಗೆ ಪ್ರಸಾದ ಕೊಟ್ಟಿದ್ದರು ದೇವಸ್ಥಾನದಲ್ಲಿ, ಅರ್ಚನೆ ಮಾಡಿಸಿ ಅಭಿಷೇಕಕ್ಕೆ ಕೊಟ್ಟಿದ್ವಲ್ಲ. ಗಾಡಿ ಡಿಕ್ಕಿ ತೊಗೊಂಡೋಗಿದ್ದಾರೆ. ಪ್ರಸಾದ ಗಾಡಿ ಡಿಕ್ಕಿಲೇ ಇದೆ, ಅದಕ್ಕೋಸ್ಕರ. ಎಲ್ಲ ಹಾಕೊಂಡು ಇಟ್ಕೊಳಕ್ಕಾಗಲ್ಲ ಗೈಸ್. ಪ್ರಸಾದ ನನಗೆ ಅಂತ ಕೊಟ್ಟಿದ್ದೆ. ಪ್ರಸಾದ ತಿಂದು ಈಗ ಸ್ಟಿಚಿಂಗ್ ಅಂಗಡಿಗೆ ಹೋಗಬೇಕು. ನಮ್ಮ ಮನೆ ಹತ್ರ ಗೈಸ್ ನನ್ನ ಮುಖ ನೋಡಿದ್ರೆ ಸಾಕು, ಹೆಂಗೆ ಆಡ್ತಾರೆ ಅಂದರೆ ನಾನು ರೋಡಿಗೆ ಹೋಗಲ್ಲ, ಈಚೆಗೆ ಹೋಗಲ್ಲ. ಸೊ ಅವ್ರು ಮಾಡಿದವ್ರು ಅನುಭವಿಸ್ತಾರೆ. ಪ್ಯಾಕ್ ಎಲ್ಲ ಮಾಡಿದೆ. ಒನ್ಸ್ ಅಗೇನ್ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ. ಸುಸ್ತಾಯಿತು, ಹತ್ತು ಹೇಳ್ದು ಹೊಟ್ಟೆ ಶೀತಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಯಾವ ಥರ ವಿಡಿಯೋ ಬೇಕೋ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ದಿಸ್ ಇಸ್ ಶ್ವೇತಾ ಸೈನಿಂಗ್ ಆಫ್. ಟಾಟಾ ಬಾಬಾ, ಸಿ ಯು. ನಿಮ್ಮೆಲ್ಲರಿಗೂ ಶರೀಮಾತ್ಮ ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ನನಗೂ ನೀವು ಪ್ರೇ ಮಾಡಿ. ನಾವು ಮಾಡ್ಕೊಂಡಿದ್ದು ನಮಗೆ ಸಲ್ಲೋದಿಲ್ಲ, ನೀವು ನನಗೆ ಮಾಡಿ, ನಾನು ನಿಮಗೆ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು. ಜಸ್ಟ್ ಟಾಟಾ ಬಾಯ್.